ನಾವು ಉಮೇಶ್ ಅಣ್ಣ ಅಂತಾನೆ ಕರೀತಾ ಇದ್ದಿದ್ದು. ಈಗ ಮೋಡ ಮುಸುಕಿ ಹೇಗೆ ತುಂತುರು ಹನಿ ಬೀಳ್ತಾ ಇದೆ, ಜನರೆಲ್ಲ ಒಳಗಡೆನೇ ಸೇರ್ಕೋಬೇಕು, ಮನೆ ಒಳಗಡೆ, ಮನೆಯಿಂದ ಹೊರಗಡೆ ಬರೋಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದಾರೋ ಅವ್ರ ಬದುಕು ಕೂಡ ಹೀಗೇ ಇತ್ತು. ಯಾವಾಗಲೂ ಮೋಡ ಮುಸುಕಿದ ವಾತಾವರಣದಂತೆ ಅವರ ಬದುಕು ಕೂಡ ಇತ್ತು. ಅವರ ಹುಟ್ಟಿದಾಗಿನಿಂದ ಸಾಯೋವರೆಗೂ ಅವರು ಸುಖವನ್ನು ಕಂಡವರಲ್ಲ. ಆದರೆ ಅವರ ಪಾತ್ರಗಳಲ್ಲಿ ಅವರ ನಗುಮುಖವನ್ನು ನೋಡಿದಾಗ ಇವರು ಏನಪ್ಪ ಸುಖದ ಲೋಲುಪ್ತೆಯಲ್ಲಿ, ಶ್ರೀಮಂತಿಕೆಯ ಲೋಲುಪ್ತೆಯಲ್ಲಿ, ಸಿರಿವಂತಿಕೆಯಲ್ಲಿ ಬದುಕ್ತಾ ಇದ್ದಾರೆ ಅಂತಲೇ ಅನ್ನಿಸ್ತಾ ಇತ್ತು. ಆದರೆ ಅವರ ಪಾತ್ರಗಳಲ್ಲಿ ಯಾವಾಗಲೂ ನಗು ನಗು ಎಲ್ಲರನ್ನೂ ನಗಿಸುವುದು ಅಷ್ಟೇ ಆಗಿತ್ತು. ಎಷ್ಟೊಂದು ಕಂಪನಿಗಳಲ್ಲಿದ್ದರು, ಆದರೂ ಅವರ ಮನೆಗೆ ಬಂದು ಬಡದ ಬಡತನ ಮಾತ್ರ ಅದು ಹೋಗಲೇ ಇಲ್ಲ. ಸರಿಯಾದ ವಯಸ್ಸಿನಲ್ಲಿ ಮಗನನ್ನು ಕಳ್ಕೊಂಡ್ರು. ಆ ದುಃಖ ಅವರನ್ನು ಹೇಗೆ ಸಹಿಸ್ಕೊಂಡಿದ್ರೋ ಹೇಗೆ ಅನಿಸುತ್ತೆ. ಮತ್ತು ಯಾವುದೇ ನಾಟಕಗಳಲ್ಲಿ ಅಭಿನಯಿಸಲಿ, ಯಾವುದೇ ಒಂದು ಸಿನಿಮಾದಲ್ಲಿ ಅಭಿನಯಿಸಲಿ, ದುಡ್ಡು ಕೊಟ್ಟರೆ ಈಸ್ಕೊತಾ ಇದ್ರು. ಇಲ್ದಿರೇ ಅದೇ ನಗುಮುಖದಿಂದ ನಾಳೆ ಕೊಡ್ತೀವಿ, ನಾಳೆ ಕಳಿಸ್ತೀವಿ ಅಂದ ಕೂಡಲೇ ಸುಮ್ಮನೆ ಬಂದುಬಿಡ್ತಾಯಿದ್ರು. ಆ ಥರ ಜೀವನ ನಡೆಸಿದವರು ನಮ್ಮ ಉಮೇಶ್ ಅಣ್ಣ. ಅವ್ರನ್ನ ನೋಡ್ತಾ ಇದ್ರೆ ತುಂಬ ಸಂಕಟ ಆಗುತ್ತೆ. ಅವ್ರ ನಗುಮುಖ ನೋಡಿದ್ರು ಕೂಡ ತುಂಬನೇ ಸಂಕಟ ಆಗ್ತಾ ಇತ್ತು. ನಾನು ಇದನ್ನು ಪ್ಲೇ ಮಾಡಬೇಕು ಅಂತ ಇದ್ದೀನಿ. ಈಗ ಅವರು ಎಷ್ಟು ಕಷ್ಟಪಟ್ಟರು, ಬರೀ ಒಂದು ತುತ್ತು ಅನ್ನಕ್ಕಾಗಿ ಎಷ್ಟು ಕಷ್ಟಪಟ್ಟರು ಅನ್ನೋದನ್ನು ಅದರಲ್ಲಿ ಅವರು ಹೇಳ್ಕೊಂಡಿದ್ದಾರೆ. ಕಲಾವಿದರು ಅವರ ಕೊನೆಗಳಿಗೆಯಲ್ಲಿ ಅವರಿಗೆ ಈ ರೀತಿ ಆಗಿದೆ, ಅವರಿಗೆ ಲಂಗ್ಸ್ ಕ್ಯಾನ್ಸರ್ ಆಗಿದೆ ಅಂತ ತಿಳಿದ ಕೂಡಲೇ ನಮ್ಮ ಶಶಿ ಆಗಿರ್ಬೋದು, ಶ್ರುತಿ ಆಗಿರ್ಬೋದು, ಸುಂದರರಾಜ್ ಅವರು, ನಾವು ಎಲ್ಲ ಸೇರಿ ಅವರನ್ನು ಸರಿಯಾದ ಸಮಯಕ್ಕೆ ಡಾಕ್ಟ್ರುಗಳ ಹತ್ತಿರ ಹೋಗಿ ಅಲ್ಲಿ ಸರಿಯಾಗಿ ಅದರ ಬಗ್ಗೆ ವಿಶದವಾಗಿ ಹೇಳಿದ್ರು. ಅವ್ರಿಗೆ ಏನೇನಾಗಿದೆ, ಏನೇನು ತೊಂದರೆ ಆಗಿದೆ ಅಂತ ಎಲ್ಲವನ್ನ ಹೇಳಿದ್ರು. ಅದೆಲ್ಲವನ್ನು ಪರಿಪಾಲಿಸಿ ಎಲ್ಲೇ ಕರ್ಕೊಂಡು ಹೋಗ್ಲಿ ಬದುಕೋದಿಲ್ಲಮ್ಮ ಅಂತ. ಉಮೇಶ್ ಅಣ್ಣ ನೋಡಿದ್ರೆ ಅವರು ಎಷ್ಟು ಚೆನ್ನಾಗಿ ಯಾವುದಾದ್ರು ಒಂದು ನಾಟಕದ ಹಾಡು ಹೇಳಿದ್ರೆ ಅದನ್ನು ಅವರು ಅಭಿನಯ ಮಾಡ್ತಾ ಇದ್ರು. ಬೆಡ್ ಮೇಲೆ ಮಲ್ಕೊಂಡು, ಬೆಡ್ಡಿಂದ ಈ ಕಡೆ ಹೊರಳಕ್ಕಾಗ್ತಾ ಇರಲಿಲ್ಲ, ಆ ಕಡೆ ಹೊರಳಕ್ಕಾಗ್ತಾ ಇರಲಿಲ್ಲ. ಆದರೂ ಸಹಿತ ಅವರು ನಕ್ಕೊಂಡೇ ಅವರು ಅದಕ್ಕೆ ಅಭಿನಯ ಮಾಡ್ತಾ ಇದ್ರು. ಅಂದರೆ ಅವ್ರಿಗೇನು ಗೊತ್ತಿಲ್ಲ, ನನಗೇನಾಗಿದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಆ ನೋವನ್ನು ಕೂಡ ನಗುಮುಖದಲ್ಲೇ ಅವರು ಅನುಭವಿಸಿದ್ರು. ಕೊನೆಗೆ ಅವ್ರಿಗೆ ಮರಣ ಬರಲಿ. ಮೊನ್ನೆ ನಾನು ಅವ್ರು ನೋಡಿದಾಗ, ನಾನು ಶಶಿ ಹೋಗಿ ಅವ್ರನ್ನ ನೋಡಿದಾಗ, ನೆನ್ನೆ ಅಲ್ಲ ಮೊನ್ನೆ ಅಷ್ಟೇ ಹೋಗಿ ನೋಡಿದಾಗ ಸ್ವಲ್ಪ ನೀರು ಕೊಡು ಅಂತ ಹೇಳಿದ್ರು. ಇವಳು ತಕ್ಷಣ ಲೋಟದಲ್ಲಿ ನೀರು ಹಾಕಿ ಕೊಟ್ಲು, ಕುಡಿಸಿ ಅಮ್ಮ ನೀವು ಅಂತ. ಅದನ್ನು ಕುಡಿಸ್ದೆ. ಒಂದೇ ಒಂದು ಗುಟುಕು ನೀರು ಅವ್ರ ಬಾಯಲ್ಲಿ ಹೋಗಿತ್ತು ಅಷ್ಟೇ. ಅದಕ್ಕೆ ಹೆಚ್ಚಿಗೆ ಹೋಗೋಕ್ಕಾಗಲ್ಲ. ಅದನ್ನು ಗುಟ್ಕಿಸ್ಕೋಬೇಕು ಅಂತಂದರೆ ಅವ್ರ ಕೈಲಿ ಆಗ್ತಾ ಇರಲಿಲ್ಲ. ವೀಸಿಂಗು ಎಲ್ಲ ಇತ್ತು. ದೇವರೇ ಬೇಗ ಇವ್ರಿಗೆ ಮುಕ್ತಿ ಕೊಡು ಅಂತಲೇ ನಾವು ಕೇಳ್ಕೊತಾ ಇದ್ವಿ. ಯಾಕಂದರೆ ಅವ್ರು ನರಳೋದು ನಮ್ಗೆ ಇಷ್ಟ ಇರಲಿಲ್ಲ. ಸೊ ಈಗ ಎಷ್ಟು 900 ಚಿತ್ರಗಳಲ್ಲಿ ಅಭಿನಯಿಸಿ ಎಲ್ಲರನ್ನ ರಂಜಿಸಿದ್ದಾರೆ ನಮ್ಮ ಉಮೇಶ್ ಅಣ್ಣ. ಅವರು ಯಾವಾಗಲೂ ಅವರ ನಗುಮುಖ ಅಷ್ಟೇ ನಮ್ಮ ಮನಸ್ಸಲ್ಲಿರುತ್ತೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ. ಮತ್ತೆ ಏನಾದರೂ ಇನ್ನೊಂದು ಜನ್ಮ ಇದ್ದರೆ ಆ ದೇವರು ಅವ್ರನ್ನ ಒಬ್ಬ ತೃಪ್ತಿ ಆಗಿಡುವ ಮನುಷ್ಯನನ್ನಾಗಿ ಸೃಷ್ಟಿಸಲಿ ಅಂತ ದೇವರ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ. ಮತ್ತೆ ಇನ್ನೊಂದು ವಿಷಯ ಹೇಳೋದು ಮಾಡ್ತಿದ್ದೆ. ಎಲ್ಲ ಇದನ್ನು ಇವತ್ತಾಗುವ ಇದೆಲ್ಲವನ್ನು ನಮ್ಮ ಕಲಾವಿದರ ಸಂಘ ಮತ್ತು ನಮ್ಮ ಸರ್ಕಾರಿ ಇವರು ಎಲ್ಲ ಯಾರು ಕಲಾವಿದರ ಸಂಘದವರು, ಮತ್ತು ಹಾಗೆ ನಮ್ಮ ಕರ್ನಾಟಕ ಸರ್ಕಾರ ಅವರ ಅಕಾಡೆಮಿಯವರು, ನಮ್ಮ ನಾಗರಾಜ ಮೂರ್ತಿಯವರಾಗಿರ್ಬೋದು, ಸಿದ್ದರಾಮಯ್ಯ ಅವರಾಗಿರ್ಬೋದು, ಎಲ್ಲರೂ ಸೇರಿ ಅವರನ್ನು 1-2 ಗಂಟೆಗಳ ಕಾಲ ಇಲ್ಲಿ ಇಡ್ತೀವಿ ಅಂದಿದ್ದಕ್ಕೆ ಅದಕ್ಕೆ ಅನುಮತಿ ಕೊಟ್ಟು ಅವರು ನಮ್ಮನ್ನು ಸಹಕರಿಸಿದ್ದಾರೆ. ಅವರು